ಮೈಸೂರು ನಿಮ್ಮೂರು ಯಾವೂರು? ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ. ಇದೇ ನಾಡು ಇದೇ ಭಾಷೆ ಎಂದೆಂದು ನನ್ನದಾಗಿರಲಿ. ಮೈಸೂರು ಎಲ್ಲಿ ಕೂಡಲಿ ಈಗ ತಾನೇ ಗೌರವ ಡೆಲ್ಲಿ ಕಾಡರು ಪ್ರಾಪರ್ ದಯವಿಟ್ಟು ಪದಾಧಿಕಾರಿಗಳು ನಮ್ಮ ಕನ್ನಡದ ವೇದಿಕೆ ಮೇಲೆ ಆಗಮಿಸಬೇಕು. ಜ್ಞಾನದಿಂದ ಜ್ಞಾನದೆಡೆಗೆ, ಕತ್ತಲೆಯಿಂದ ಬೆಳಕಿನೆಡೆಗೆ ಮೈಮನ ಬೆಳಗುವ ಜ್ಯೋತಿಯನ್ನು ನಾವು ಬೆಳಗೋಣ. ಕನ್ನಡದ ದೀಪ, ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಒಲವೆತ್ತಿ ತೋರುವ ದೀಪ, ಕಚ್ಚೇವು ಕನ್ನಡದ ದೀಪ. ಅಮೃತಂ ಗಮಯ ಓಂ ಶಾಂತಿ ಶಾಂತಿ. ಈಗ ಶ್ರೀ ಪ್ರಣಾಮ್ ಕುಮಾರ್ ಅವರು ವೇದಿಕೆಗೆ ಆಗಮಿಸಿ ಗೌರವ ಅಭ್ಯಾಗತರಾದ ಶ್ರೀ ಅರುಣ್ಟಿಯವರ ಪರಿಚಯವನ್ನು ಸಭೆಗೆ ಮಾಡಿಕೊಡಬೇಕಾಗಿ ಕೇಳಿಕೊಳ್ಳುತ್ತಿರುವೆನು. ಎಲ್ಲರಿಗೂ ವಂದನೆಗಳು. ಆಸೀನ ಭಗವಂತ ಎಲ್ಲ ಗಣ್ಯರು ಕೂಡ ನಮ್ಮ ವಂದನೆಗಳು. ಸರಳ ಸಜ್ಜನಿಕೆಯ ವ್ಯಕ್ತಿತ್ವ, ಹೋಗಿ ಮಾತಾಡಿದಾಗ ಬನ್ನಿ ನಮ್ಮ ವಾಪಿ ಕನ್ನಡ ಸಂಘದ 46ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬನ್ನಿ ಅಂತ ಕರೆದಾಗ ತುಂಬ ಹೃದಯದಿಂದ ಬರ್ತೇವೆ. ಹಾಗೂ ಎಲ್ಲರ ಜೊತೆ ನಾನು ಅತಿಥಿ ಅಂತ ಹೇಳುವುದಕ್ಕಿಂತಲೂ ಎಲ್ಲರ ಜೊತೆ ಸೇರಿ ಈ ಸಭೆಯಲ್ಲಿ ಈ ಸಮಾರಂಭವನ್ನು ಅದರ ಕ್ಷಣಗಳನ್ನು ಸವಿಬೇಕು ಅಂತ ಹೇಳುವಂಥ ವ್ಯಕ್ತಿ ಅರುಣ್ ಟಿ ಸರ್ ಅವರ ಬಗ್ಗೆ ಹೇಳಬೇಕಾದ್ರೆ, ಇವರು ಬಾಲ್ಯದ ಶಿಕ್ಷಣವನ್ನು ಬೀರೂರಲ್ಲಿ ಮುಗಿಸಿಕೊಂಡು ತನ್ನ ಪದವಿ ಮತ್ತು ವೈದ್ಯಕೀಯ ಶಿಕ್ಷಣವನ್ನು ಮೈಸೂರಲ್ಲಿ
ಅಧ್ಯಯನವನ್ನು ಮಾಡಿರುತ್ತಾರೆ. ಅದೇ ರೀತಿ ಸ್ನಾತಕೋತ್ತರ ಪದವಿಯನ್ನು ಕಿಮ್ಸ್ ಹುಬ್ಳಿಯಲ್ಲಿ ಮಾಡಿಕೊಂಡಿರುತ್ತಾರೆ. ಅದೇ ರೀತಿ ಅಖಿಲ ಭಾರತೀಯ ಸೇವೆಯಲ್ಲಿ 2013ರಿಂದ ಮಿಜೋರಂನ ಕೊಲಸಿಬಿ ಪ್ಲೇಸಲ್ಲಿ ಪ್ರಥಮವಾಗಿ ಜಿಲ್ಲಾಧಿಕಾರಿಯಾಗಿ, ನಂತರ ಲಾಂಗ್ಲಾಯಲ್ಲಿ ಜಿಲ್ಲಾಧಿಕಾರಿಯಾಗಿ, ಆನಂತರ ಪುದುಚೇರಿಯಲ್ಲಿ ಜಿಲ್ಲಾಧಿಕಾರಿಯಾಗಿ, ಪ್ರಸ್ತುತ ಇವರು ನಮ್ಮ ದಮನ್ DU DNH ಪ್ರದೇಶದ ಪೂರ್ತಿ ಹಣಕಾಸು ಸೆಕ್ರೆಟರಿ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಸಂತೋಷ ಅಂದರೆ ನಮ್ಮ ಕನ್ನಡದವರು ನಮ್ಮ ಜೊತೆ ಇದ್ದಾರೆ. ಅದೇ ರೀತಿ ಅರುಣ್ ಟಿ ಸರ್ ಅವರು ಕೆಲವೊಂದು ನಂಬರ್ಗಳನ್ನು, ಕೆಲವೊಂದು ನಮ್ಮ ಕನ್ನಡದ ಉತ್ತಮ ಅಧಿಕಾರ ಅಥವಾ ಅಧಿಕಾರ ಅವಧಿಯಲ್ಲಿರುವಂತಹ ಕೆಲವೊಂದು ವ್ಯಕ್ತಿಗಳನ್ನು ಕೂಡ ನಮಗೆ ಪರಿಚಯ ಮಾಡಿಕೊಂಡಿರ್ತಾರೆ. ಅದೇ ರೀತಿ ಅವರನ್ನು ಕೂಡ ನಮ್ಮ ಕನ್ನಡ ಇದಕ್ಕೆ ಸೇರಿಸಿಕೊಳ್ಬೇಕು. ನಾವು ಹೊರ ಊರಲ್ಲಿ ಇದ್ದಾಗ ಎಲ್ಲರೂ ಕೂಡ ಒಟ್ಟಿಗೆ ಇರಬೇಕು. ಆ ರೀತಿಯ ಮನೋಭಾವನೆ ಅವರಲ್ಲಿ ಇರುವುದು ನಮಗೆ ತುಂಬಾ ಸಂತೋಷ ಮಾಡುತ್ತದೆ. ಇವರಿಗೆ ನಮ್ಮೆಲ್ಲರ ಪರವಾಗಿ ನಾನು ಆರ್ಥಿಕವಾಗಿ ಸ್ವಾಗತಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಸಂಘದ ಅಧ್ಯಕ್ಷರಾದ ಇವರಿಗೆ ಹೂಗುಚ್ಛವನ್ನು ನೀಡಿ ಬರಮಾಡಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ತೇನೆ. ಧನ್ಯವಾದಗಳು ಪ್ರಣಾಮ್ ಕುಮಾರ್ ಅವರು ನಮ್ಮ ಕನ್ನಡ ಸಂಘದ ಭಂಡಾರಿಯವರ ಅಳಿಯಂದ್ರು. ನಮ್ಮ ಸಂಘದ 46ನೇ ವಾರ್ಷಿಕೋತ್ಸವ ನಮಗೆಲ್ಲ ವಿಶೇಷ ಉತ್ಸವ. ಏಕೆಂದರೆ ನಮ್ಮ ಕನ್ನಡ ಸಂಘದ ಕನ್ನಡ ನಾಡಿನ ಇಬ್ಬರು ಸುಪುತ್ರರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಈ ಇಬ್ಬರು ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ವಿಶೇಷ ಸಾಧನೆ ಮಾಡಿ ಮುಂಚೂಣಿಯಲ್ಲಿದ್ದಾರೆ. ಶ್ರೀಯುತ ಅರುಣ್ ಟಿ ಅವರು ಕೇಂದ್ರಾಡಳಿತ ಪ್ರದೇಶಗಳಾದ ದಮನ್, ದೀವ್, ದಾದ್ರಾ ನಗರ್ ಹವೇಲಿಗಳ ದಕ್ಷ ಆಡಳಿತಾಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಅವರನ್ನು ಗೌರವಿಸಲು ವೇದಿಕೆಗೆ ವಿಶ್ವಸ್ತ ಶ್ರೀ ನಾರಾಯಣ್ ಮತ್ತು ಶ್ರೀಮತಿ ನಿಶಾ ಶೆಟ್ಟಿಯವರು, ಶ್ರೀ ಲಾರೆನ್ಸ್ ಸುವಾರಿಸ್ ಮತ್ತು ಶ್ರೀ ವಿಶ್ವನಾಥ್ ಭಂಡಾರಿ, ಶ್ರೀ ಅನಿಲ್ ಶೆಟ್ಟಿ ಮತ್ತು ಶ್ರೀ ಪುಷ್ಪರಾಜ್ ಶೆಟ್ಟಿ, ಶ್ರೀ ಹರ್ಷವರ್ಧನ್ ಭಟ್ ಮತ್ತು ಶ್ರೀ ಗಣೇಶ್ ಶೆಟ್ಟಿಯವರು ವೇದಿಕೆಗೆ ಆಗಮಿಸಬೇಕು. ಈಗ ಗೌರವ ಸನ್ಮಾನ. ಈಗ ವಿಶ್ವಸ್ತರಾದ ಶ್ರೀ ನಾರಾಯಣ್ ಶೆಟ್ಟಿ ಮತ್ತು ಶ್ರೀಮತಿ ನಿಶಾ ಶೆಟ್ಟಿ ಅವರು ಶಾಲು ಹೊದಿಸಿ ಸನ್ಮಾನಿಸಲಿದ್ದಾರೆ. ವಿಶ್ವಸ್ತರಾದ ನಾರಾಯಣ್ ಶೆಟ್ಟಿ ಮತ್ತು ಶ್ರೀಮತಿ ನಾರಾಯಣ್ ಶೆಟ್ಟಿ ನಿಶಾ ಶೆಟ್ಟಿ ಅವರು ಶಾಲು ಹೊದಿಸಿ ಸನ್ಮಾನಿಸಲಿದ್ದಾರೆ. ಸಾಂಗರ್ಯವನ್ನು ಶ್ರೀ ಲಾರೆನ್ಸ್ ಸುವಾರಿಸ್ ಮತ್ತು ಶ್ರೀ ವಿಶ್ವನಾಥ್ ಭಂಡಾರಿ ಅವರು ನೀಡಲಿದ್ದಾರೆ. Sir, look here straight. ಪುಷ್ಪಗುಚ್ಛವನ್ನು ಶ್ರೀ ಅನಿಲ್ ಶೆಟ್ಟಿ ಮತ್ತು ಶ್ರೀ ಪುಷ್ಪರಾಜ್ ಶೆಟ್ಟಿ ಅವರು ನೀಡಲಿದ್ದಾರೆ. ಪುಷ್ಪರಾಜ್ ಶೆಟ್ಟಿ ಅವರು. Sir, look here straight.
ಹರ್ಷವರ್ಧನ್ ಭಟ್ ಮತ್ತು ಶ್ರೀ ಗಣೇಶ್ ಶೆಟ್ಟಿ ಅವರು ನೀಡಲಿದ್ದಾರೆ. Sir, look here. ಸರ್ವರಿಗೂ ಧನ್ಯವಾದಗಳು. ಈಗ Okay. Ma'am, please come to center. Okay. Okay, everybody look here straight. Okay, look here straight and smile. Sir, look here straight. Okay, thank you. ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತನಾಡಲು ಕೇಳಿಕೊಂಡಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ಕರೆದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಯೂಶಲಿ ನಮ್ಮ ಅಫಿಷಿಯಲ್ ಫಂಕ್ಷನ್ಸ್ ಅಲ್ಲೇ ಇರ್ತೀವಿ ಯಾವಾಗಲೂ. ಅದಲ್ಲದೆ ಹೊರಗಡೆ ಬರೋದು, ಹೊರಗೆ ಬಂದು ಮಾತಾಡೋದು, ಫಸ್ಟ್ ಕರೆಯೋದು ದೊಡ್ಡ ವಿಷಯ ಅಂತ. ಸೊ ಥ್ಯಾಂಕ್ ಯು. ಲಾಸ್ಟ್ ನಾನು ಚಿಕ್ಕಪುರ ಕನ್ನಡ ಸಂಘಕ್ಕೆ ಹೋಗಿದ್ದೆ. ನವಂಬರ್ 1ನೇ ತಾರೀಕಿತ್ತು 2019 ಅನಿಸುತ್ತೆ. ಅದಾದಮೇಲೆ ಕನ್ನಡ ಸಂಘ ಪ್ರೋಗ್ರಾಮ್ ಇಲ್ಲ. ಡೆಲ್ಲಿ ಕನ್ನಡ ಸಂಘಕ್ಕೆ ರೆಗ್ಯುಲರಾಗಿ ಹೋಗ್ತಾ ಇರ್ತೀನಿ. ಶ್ರೀಧರ್ ಸರ್ ಜೊತೆ ಮಾತಾಡ್ತಾ ಇದ್ದೆ. ಸೊ ವಾಪಿ ಕನ್ನಡ ಸಂಘ ಇಷ್ಟು ಚೆನ್ನಾಗಿ ನೀವು ಮಾಡ್ತಾ ಇರೋದು ತುಂಬಾ ಸಂತೋಷ ಆಗುತ್ತೆ. ಎಸ್ಪೆಷಲಿ ನಾಡಗೀತೆ ಸ್ಕೂಲ್ ಡೇಸ್ ಹೋಗೋದು ಸ್ಕೂಲ್ ಡೇಸ್ ಪ್ರೋಗ್ರಾಮ್ ಮಾಡಲ್ಲ, ಬಟ್ ತುಂಬಾ ಖುಷಿ ಆಯಿತು. ಸೊ ಎಲ್ಲರ ಜೊತೆ ಸರಿಯಾಗಿ ಕಲಿಬೇಕು ಅಂತ ಬಂದಿದ್ದೀನಿ. ಫಂಕ್ಷನ್ ಮುಗಿಸ್ಕೊಂಡು ಮಧ್ಯ ಹೋಗ್ತೀವಿ. ಆ್ಯಕ್ಚುಲಿ ಒಂದು ಫೀಲ್ಡ್ ವಿಸಿಟ್ ಇತ್ತು ಸಿಲ್ವಾಸದಲ್ಲಿ ಬಂದೆ ಈಗ. ಸೊ ಹೋಗಿ ಮತ್ತೆ ಒಂದು 9 ಗಂಟೆಗೆ ಬರಲ್ಲ. ಸೊ 9 ಗಂಟೆಗೆ ಬರ್ತೀನಿ. ಎಲ್ಲರ ಜೊತೆ ಮಾತಾಡಬೇಕು. ಮೂಲತಃ ನಾನು ಹುಟ್ಟಿದ್ದು ಬೀರೂರು, ಓದಿದ್ದೆಲ್ಲ ಅರಸೀಕೆರೆ 10th ಎಷ್ಟು ಜನ ಹಾಸನ ಡಿಸ್ಟ್ರಿಕ್ಟ್ ಇದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಮೇಡಮ್ ಇದ್ದಾರೆ ಹಾಸನ ಡಿಸ್ಟ್ರಿಕ್ಟ. ಅರಸೀಕೆರೆ ಯಾರಿದ್ದೀರಾ ಸ್ಪೆಸಿಫಿಕ್ಕಾಗಿ? ಶಿವಮೊಗ್ಗನ ಸರಿ. ಸೊ ಓದಿದ್ದ ಅರಸೀಕೆರೆಯಲ್ಲಿ ಸೆಂಟ್ ಮೇರಿ ಸ್ಕೂಲ್ ಮತ್ತು ಶಾರದಾ ಆಂಗ್ಲ ಶಾಲೆ ಅಂತ ಅರಸೀಕೆರೆ ಇದೆ. ಅದಾದಮೇಲೆ MBBS PUC ಮತ್ತು MBBS ಮೈಸೂರಿಂದ ಯಾರು ಇದ್ದೀರಾ? ನೀವು ಮೈಸೂರು ಸರಿ. ಅದಾದಮೇಲೆ ಹುಬ್ಬಳ್ಳಿಯಲ್ಲಿ PG ಮಾಡಿದೆ. ಎಲ್ಲ ಜಿಲ್ಲೆಗೂ ಹೋಗಿದ್ದೀನಿ. ಮಂಗಳೂರು ಬೇಕು, ಬಾಗಲಕೋಟೆ, ಗದಗ, ಹೆಚ್ಚು ಕಡಿಮೆ ಕರ್ನಾಟಕದ 4-5 ಜಿಲ್ಲೆ ನೀವು ಇದ್ದೀರಾ ಅಂದರೆ ಆಲ್ಮೋಸ್ಟ್ ಎಲ್ಲ ಡಿಸ್ಟ್ರಿಕ್ಟು ನೋಡೇ ಬಿಡ್ತೀವಿ. ಸೊ ಯಾವಾಗಲೂ ನಾವು ಹೇಳ್ತೀವಿ ಇಲ್ಲ ಮೈಸೂರು ಏನಂತ ಹೇಳ್ತೀವಿ ಅಂದರೆ ಮೈಸೂರು ಸ್ವರ್ಗ ಅಂತೀವಿ. ಈ ಮೈಸೂರು ಬಿಟ್ಟ ಹೊರಗೆ ಯಾರು ಬಂದು ಇವತ್ತು ಬೆಂಗಳೂರು ನಮಗೆ ಇಷ್ಟ ಆಗಲ್ಲ, ತಿಳ್ಕೊಬೇಡಿ ಬೆಂಗಳೂರು. ಸೊ ನಮ್ಮ ಮೈಂಡ್ಸೆಟ್ ಹಂಗೆ ಇರುತ್ತೆ. ಸೊ ಬಟ್ ಅಲ್ಲಿಂದ ಬಂದು ಬೇರೆ ಕಡೆ ಕರ್ನಾಟಕವನ್ನು ನೋಡಿ ಅವ್ರ ಜೊತೆ ಮಾತಾಡೋದು ತುಂಬಾ ಖುಷಿ ಆಗುತ್ತೆ. ಏನೋ ಶಿವಮೊಗ್ಗ ಮೆಡಿಕಲ್ ಹಾಸ್ಪಿಟಲ್ ಹೋಗಿದ್ದೀನಿ ನಾನು, ನೋಡಿದ್ದೀನಿ ಸ್ವಲ್ಪ ದಿನ ಅಲ್ಲಿ. ಸೊ ನಾ ಅಲ್ಲಿ ಹೊಸಮನೆ ಅಂತ ಒಂದು ಏರಿಯಾ ಬರುತ್ತೆ ಶಿವಮೊಗ್ಗದಲ್ಲಿ. ಸೊ ಎಲ್ಲ ನೆನಪುಗಳಷ್ಟೇ. ಬಟ್ ಎನಿವೆ ಎಲ್ಲರೂ ಒಟ್ಟಿಗಿರೋದು, ಎಲ್ಲರೂ ಬಂದಿರೋದು ಕೂಗಿರೋದು ಹೆಚ್ಚು ಕಡಿಮೆ 600-500 ಫ್ಯಾಮಿಲೀಸ್ ಇದೆ ಅಂತ ಕೇಳ್ಪಟ್ಟೆ. 600-500 ಫ್ಯಾಮಿಲೀಸ್ ಅಂದರೆ ಹೆಚ್ಚು ಕಡಿಮೆ ಒಂದು 2000 ಜನ ಕರ್ನಾಟಕದವರು ಇಲ್ಲಿದ್ದೀರಾ. ಇದೇ ಒಂದು ದೊಡ್ಡ ವಿಷಯ. ಕನ್ನಡ ಸಂಘದಿಂದ ಕಟ್ಟಡ ನಿರ್ಮಾಣ ಮಾಡಿ ಈ ಥರ ಒಂದು ಸಭೆ ಸಮಾರಂಭ ಮಾಡೋದು ಇದು ಒಂದು ದೊಡ್ಡ ವಿಷಯ. ಸೊ ಇಟ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ನಾವು ನೋಡ್ತೀವಲ್ಲ ಸರ್ಕಾರದಿಂದಲೇ ನಮಗೆ ಮಾಡೋದು ಅಷ್ಟು ಕಷ್ಟ ಇದೆ. ಮೇಡಮ್ ಅವ್ರು ಹೇಳ್ಬೋದು ಎಷ್ಟು ಕಷ್ಟ ಇದೆ ಅಂತ. ಒಂದು ಎಲ್ಲ ಪ್ರೈವೇಟ್
ಆರ್ಗನೈಸೇಷನ್ ಮಾಡಿ 46 ವರ್ಷದಿಂದ ಇದನ್ನು ನಡೆಸ್ತಾ ಇದ್ದೀರಾ. ಇಟ್ಸ್ ಎ ವೆರಿ ಬಿಗ್ ಥಿಂಗ್. 46 ಇಯರ್. ಸೊ ಇದು ವೆರಿ ಬಿಗ್. ಅದು ಕರ್ನಾಟಕದವರು 46 ವರ್ಷದಿಂದ ಕಂಟಿನ್ಯೂಸ್ ಆಗಿ ಮಾಡೋದು ಇನ್ನೂ ದೊಡ್ಡ ಕೆಲಸ. ಯಾಕಂದರೆ ಮಲಯಾಳಿ ಅಸೋಸಿಯೇಷನು, ತಮಿಳ್ ಅಸೋಸಿಯೇಷನ್ ಮಾಡಿರ್ತಾರೆ, ತೆಲುಗು ಅಸೋಸಿಯೇಷನ್, ಬಟ್ ಕನ್ನಡ ಅಸೋಸಿಯೇಷನ್ ಇಷ್ಟು ವರ್ಷದಿಂದ ಮಾಡ್ತಾ ಇರೋದು ತುಂಬಾ ದೊಡ್ಡ ವಿಷಯ. ಇದನ್ನು ಹಂಗೆ ಕಂಟಿನ್ಯೂ ಮಾಡಿ 50 ಅಲ್ಲ 100 ಅಲ್ಲ 200 ವರ್ಷ ಆದರೂ ಮಾಡ್ಕೊಂಡು ಹೋಗ್ಬೇಕು. ಇದೊಂದು ಇಟ್ಸ್ ಲರ್ನಿಂಗ್ ಅಲ್ಲ, ಆ ಕಲ್ಚರ್ನ ನಾವು ಯಾವಾಗಲೂ ಕಂಟಿನ್ಯೂ ಮಾಡಬೇಕು. ಇದೇ ಮೇಯ್ನ್. ಇಲ್ಲಾಂದರೆ ಎಲ್ಲಾದರೇನೋ ಎಂಥಾದರೇನೋ ಎಲ್ಲದೂ ಈ ಕನ್ನಡವನ್ನಾಗಿ. ಸೊ ಅದು ನಾವು ಫಾಲೋ ಮಾಡಲೇಬೇಕು. ನೆಕ್ಸ್ಟ್ ಶಶಿಧರ್ ಸರ್ ಬಗ್ಗೆ ಮಾತಾಡಬೇಕಂದ್ರೆ ವೆರಿ ಇನ್ಸ್ಪೈರಿಂಗ್ ಸ್ಟೋರೀಸ್. ಏನೋ ಆ ಬಡತನದಿಂದ ಇಷ್ಟು ದೊಡ್ಡ ವ್ಯಕ್ತಿ ಆಗೋದು ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಗುಜರಾತಲ್ಲಿ ಬಂದು ಗುಜರಾತಲ್ಲಿ ಬಿಸ್ನೆಸ್ ಮಾಡೋದು ಎಷ್ಟು ಕಷ್ಟ ಅಂತ ಗೊತ್ತಿರುತ್ತೆ ಗುಜರಾತಲ್ಲಿ ಇರೋರಿಗೆ, ಅಲ್ಲ ಮೇಡಮ್? ಡೂಯಿಂಗ್ ಎ ಬಿಸ್ನೆಸ್ ಇನ್ ಗುಜರಾತ್ ಈಸ್ ವೆರಿ ಡಿಫಿಕಲ್ಟ್. ಗುಜರಾತೀಸ್ ಅವ್ರ ಜೊತೆ ಕಂಪೀಟ್ ಮಾಡಿಕೊಂಡು ಇಷ್ಟು ದೊಡ್ಡದಾಗಿ ಬೆಳೆದಿದ್ದಾರೆ. ಕ್ಯಾಟ್ರಿಂಗಲ್ಲಿ ಇವರು ಇಂಡಿಯಾದಲ್ಲಿ ನಂಬರ್ 1. ಪರಿಶ್ರಮ ನಮಗೆ ಗೊತ್ತು. ಸೊ ಕರ್ನಾಟಕದವ್ರು ಇಲ್ಲೇ ಹೋದ್ರು ಚೆನ್ನಾಗಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಯಾವುದೇ ಫೀಲ್ಡ್ ತೊಗೊಂಡು, ಆಫೀಸರ್ ಅಂತಲ್ಲ, ಬಿಸ್ನೆಸ್ ಅಂತಲ್ಲ, ಓದೋದ್ರಲ್ಲಾಗಲಿ. ಸೊ ಇಟ್ ಈಸ್ ವಿ ಆರ್ ಆಲ್ ಅಹೆಡ್ ಆಫ್ ವಾಟ್ ಎವರ್ ದೀಸ್. ಸೊ ಮೆಡಿಕಲ್ ಆಲ್ಸೋ. ಸೊ ಕರೆಕ್ಟ್. ಸೊ ಹಾಗಾಗಿ ಮೇಡಮ್ ಆಫ್ಥಾಲ್ಮಾಲಜಿಸ್ಟ್. ಸೊ ಅಲ್ಲಿಂದ ಬಂದರೆ ಇದು ಆಫ್ಥಾಲ್ಮಾಲಜಿ ಮಾಡ್ತಾರೆ. ವೆರಿ ಫೇಮಸ್ ಆಫ್ಥಾಲ್ಮಾಲಜಿಸ್ಟ್. ಶಿ ಈಸ್ ಫ್ರಮ್ MMC ಮೈಸೂರು ಮೆಡಿಕಲ್ ಕಾಲೇಜ್, ನಾನು KSS ಮೆಡಿಕಲ್ ಕಾಲೇಜ್. ಸೊ ಇಬ್ಬರು ಫ್ರಮ್ ಮೈಸೂರು, ಬೋತ್ ಆರ್ ಫ್ರಮ್ ಮೈಸೂರು. ಸೊ ಇಟ್ಸ್ ಎ ವೆರಿ ಬಿಗ್ ಥಿಂಗ್. ಸೊ ಆಲ್ ದ ಬೆಸ್ಟ್. ತುಂಬ ಟೈಮ್ ತೊಗೊಳ್ಳಲ್ಲ, ಇಂಡಿವಿಜುವಲಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಬಂದು ಆರಾಮಾಗೆ ಮಾತಾಡ್ತೀನಿ. ಸಾಂಸ್ಕೃತಿಕ ಕಾರ್ಯಕ್ರಮ ಇರುತ್ತೆ. ನಾನು ಕೇಳಿದ 2 ವಿಷಯ. ಒಂದು, ಕನ್ನಡದಲ್ಲಿ ಕರ್ನಾಟಕಕ್ಕೆ ಊಟ ಇರಬೇಕು ಅಂತ. ಸೊ 2 ಇದೆ ಅಂತ ಹೇಳಿದ್ದೀರಾ. ತುಂಬ ಸಂತೋಷ. ಥ್ಯಾಂಕ್ ಯು ಆ್ಯಂಡ್ ಹ್ಯಾವ್ ಎ ನೈಸ್ ಇದು ಆಯಿತಾ. ಬೇರೆ ಪ್ರೋಗ್ರಾಮ್ ನಾನು ಇರೋದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ. ಸೊ ನಾನು ಹೋಗ್ಬಿಟ್ಟು ಆಮೇಲೆ ನಾನು ಬರ್ತೀನಿ. 9:30 ಈ ಥರ ಬರ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ಸ್ ಎಲ್ಲ. ನಾವು ಬರ್ತಾ ಇದ್ದೀವಿ, ಅದೇ ನಮಗೆ ಶೋಭೆ. ಕನ್ನಡವೇ ನಮ್ಮ ಉಸಿರಲ್ಲಿ